ನಮ್ಮ ಹಳ್ಳಿ ಮನೆ ಟೂರ್ ಗಾಯ್ಸ್ ಇದು. ಗಾಯ್ಸ್ ಇಲ್ಲಿ ನೋಡಿ, ಇದು ವ್ಯೂಗೆ ಸಕ್ಕದಾಗೈತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಯುವರಾಜ್ ಶೆಟ್ಟಿ ಯೂಟ್ಯೂಬ್ ಬ್ಲಾಗ್ಸ್. ಇವತ್ತು ಬ್ಲಾಗ್ ಶುರು ಮಾಡ್ತಾ ಇರೋದು ರೋಡಿಂದ. ಇವತ್ತು ಮಾಲಯ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಪಕ್ಷ ಅಲ್ವಾ, ಅದಕ್ಕೋಸ್ಕರ ನಮ್ಮ ತಾತ ಅವರೆಲ್ರಿಗೂ ಪೂಜೆ ಇರುತ್ತೆ, ಎಡೆ ಇಡ್ತೀವಿ. ಮತ್ತು ಇವಾಗ ಊರಿಗೆ ಹೋಗ್ಬೇಕು. ಆಲ್ರೆಡಿ ತುಂಬ ಲೇಟ್ ಆಗಿಬಿಡೈತೆ. ಮನೆಯಿಂದನೇ ನಾನು ವೀಡಿಯೋ ಶುರು ಮಾಡಬೇಕಾಗಿತ್ತು, ಲೇಟಾಗಿತ್ತು ಅಂತ ಹೇಳಿ ಬೇಗ ಹೊರಟೆ. ಬೈ ರೋಡ್ ಹೋಗ್ತಾ ಇವಾಗ ವೀಡಿಯೋ ಶುರು ಮಾಡಿದ್ದೀನಿ. ಲೆಟ್ಸ್ ಗೋ ಗೈಸ್, ಇವಾಗ ಹೊರಡೋಣ. ಹೋಗ್ತಾ ಬೈ ರೋಡ್ ಒಂದಷ್ಟು ವೀಡಿಯೋಗಳು ಮಾಡೋಣ. ಅದಾದಮೇಲಿಂದ ಊರಿಗೆ ರೀಚ್ ಆದಮೇಲೆ ಮತ್ತೆ ವೀಡಿಯೋಗಳನ್ನ ಮಾಡ್ತೀನಿ ಗೈಸ್. ಲೆಟ್ಸ್ ಗೋ, ನಡ್ರಿ ಈಗ ಹೊರಡೋಣ. ಗಾಯ್ಸ್ ಇಲ್ಲಿ ನೋಡಿ, ಇದು ವ್ಯೂಗೆ ಸಕ್ಕದಾಗೈತೆ. ಎಲ್ಲ ಈಗ ಪೈರ್ ಹಾಕಿದಾರಲ್ಲ, ಅದಕ್ಕೆ ಮಸ್ತ್ ವ್ಯೂ ಮಾತ್ರ ಗಾಯ್ಸ್. ಆಮೇಲೆ ನಮ್ಮ ಹಳ್ಳಿ ಕಡೆ ಈ ಕಡೆ ಬಂದಾಗಲೆಲ್ಲ ಈ ಥರ ನೋಡೋದಕ್ಕೆ ಏನೋ ಒಂಥರ ಖುಷಿ. ನಮ್ಮ ಸಿಟಿಲಿ ಆ ಟ್ರಾಫಿಕ್ಕು ಅದನ್ನೆಲ್ಲ ನೋಡಿ ಬೇಜಾರಾಗ್ಬಿಟ್ಟಿದೆ. ಈ ಥರ ಪೈರ್ಗಳು, ಈ ಥರ ಗ್ರೀನರಿ ಎಲ್ಲ ನೋಡಿದಾಗ ಒಂಥರ ಮಸ್ತು ಖುಷಿ ಆಗ್ಬಿಟ್ಟಿದೆ. ಗ್ರೀನರಿ ಎಲ್ಲ ನೋಡಿದಾಗ ಈ ಥರ ಇದನ್ನೆಲ್ಲ ನೋಡಿದಾಗ ನಿಮಗೆ ಏನನ್ನಿಸ್ತದೆ? ಗಾಯ್ಸ್, ಅಂತೂ ಫೈನಲಿ ಊರಿಗಂತೂ ರೀಚ್ ಆದೆ. ಒಂಥರ ಖುಷಿ ಆಗುತ್ತೆ ಗಾಯ್ಸ್. ನಮ್ಮ ತಂದೆ ಊರಲ್ವಾ, ನಮ್ಮ ತಂದೆ ಹುಟ್ಟು ಬೆಳೆದಿದ್ದು ಊರು. ಇಲ್ಲಿಗೆ ಬರೋದಕ್ಕೆ ಖುಷಿ ಆಗುತ್ತೆ. ಆಮೇಲೆ ಒಂದು ಹಳ್ಳಿ ಮನೆ ಅಂದರೆ ಅದರ ಒಂದು ವೈಬೇ ಒಂಥರ ಮಸ್ತ್ ಇರುತ್ತೆ. ನಾವೇನಂದ್ರೆ ಚಿಕ್ಕ ವಯಸ್ಸಿಂದ ಸಿಟಿಯಲ್ಲೇ ಹುಟ್ಟಿ ಬೆಳೆದು ಹಳ್ಳಿ ಫೀಲ್ ಒಂಥರ ಕ್ರೇಜ್ ಅನಿಸುತ್ತೆ. ಅದಕ್ಕೋಸ್ಕರ ಗಾಯ್ಸ್ ಇವಾಗ ಏನು ನೋಡ್ತಿದ್ದೀವಲ್ಲ, ಇದೇ ರೋಡಲ್ಲಿ ನಮ್ಮ ಮನೆಗೆ ಹೋಗೋದು ಗಾಯ್ಸ್. ಮತ್ತೆ ಇವಾಗ ನೋಡಿ, ಇಲ್ಲೆಲ್ಲ ಅಂಗಡಿಗಳಾಗ್ಬಿಟ್ಟಿದೆ. ಈ ಥರ ಚಿಕ್ಕ ಚಿಕ್ಕದು ಅಂಗಡಿಗಳಿರ್ತಿತ್ತು, ಮತ್ತು ಪೆಟ್ರೋಲ್ ಬಂಕು ಕೂಡ ಇರಲಿಲ್ಲ. ಇವಾಗೆಲ್ಲ ಪೆಟ್ರೋಲ್ ಬಂಕ್ ಆಗ್ಬಿಡೈತೆ. ಎಲ್ಲ ಡೆವಲಪ್ಮೆಂಟ್ ಆಗ್ತೈತೆ ಗಾಯ್ಸ್ ನಮ್ಮ ಊರಲ್ಲಿ. ಮುಂಚೆ ಯಾವ ಪೆಟ್ರೋಲ್ ಬಂಕು ಇರಲಿಲ್ಲ, ಏನೂ ಇರಲಿಲ್ಲ. ಅಂಗಡಿಗಳು ಅಷ್ಟೇ, ಬರೀ ಚಿಕ್ಕ ಚಿಕ್ಕದು, ಅದೇ ಪೆಟ್ಟಿ ಅಂಗಡಿ ಹೇಳ್ತಾರಲ್ಲ ಆ ಥರ ಮಾತ್ರ ಇದ್ದಿದ್ದು. ಇವಾಗ ನೋಡಿ ಎಲ್ಲ ಈ ಥರ ಅಂಗಡಿಗಳಾಗ್ಬಿಟ್ಟೈತೆ. ಪರವಾಗಿಲ್ಲ ಗೈಸ್, ನಮ್ಮೂರಲ್ಲೂ ಎಲ್ಲ ಅಂಗಡಿಗಳಾಗ್ಬಿಟ್ಟೈತಲ್ಲ. ಸುಮಾರು ವರ್ಷಗಳ ಹಿಂದೆ ಎಲ್ಲ ಚಿಕ್ಕ ಚಿಕ್ಕ ಪೆಟ್ಟಿಗಳ ಅಂಗಡಿ ಇದ್ದಿದ್ದು. ಇದೇ ರೋಡು ಗೈಸ್ ನೋಡಿ. ಇವಾಗ ನಮ್ಮ ಮನೆ ತೋರಿಸ್ತೀನಿ. ಇದು ನಮ್ಮ ಹಳ್ಳಿ ಮನೆ. ಈಗ ನಮ್ಮ ಮನೆಗೆ ರೀಚ್ ಆಗಿದ್ದೀನಿ ಗಾಯ್ಸ್. ನಮ್ಮ ಹಳ್ಳಿ ಮನೆ ಟೂರ್ ಗಾಯ್ಸ್ ಇದು. ಇದು ರೂಮ್, ದಿಸ್ ಇಸ್ ಆಲ್. ದಿಸ್ ಇಸ್ ಇದು ದೇವ್ರ ಮನೆ. ಇದು ಹಳ್ಳಿ ಮನೆ. ನಾವು ಇಲ್ಲೇನೆ ಪೂಜೆ ಮಾಡೋದು, ಇಲ್ಲೇ ಗಾಯ್ಸ್ ಬಂದು ಪೂಜೆ ಮಾಡೋದು. ಇನ್ನು ನಮ್ಮದು ಸಿಟಿ ಒಳಗಡೆ ಒಂದು ಮನೆ ಐತೆ, ಅಲ್ಲೇನ ಪೂಜೆ ಏನು ಪಕ್ಷ ಏನು ಮಾಡೋಕ್ಕೋಗಲ್ಲ. ಈ ಥರ ಇದೆ. ಇದು ನೋಡಿ ಗಾಯ್ಸ್, ಇದು ಒಳ್ಕಲ್ಲು. ಗಾಯ್ಸ್ ಅಂತೂ ಫೈನಲಿ ರೆಡಿ ಮಾಡಾಯಿತು. ಇದು ನಮ್ಮ ತಾತ ರಾಜು ಶೆಟ್ಟಿ, ಇದು ನಮ್ಮ ದೊಡ್ಡಪ್ಪ ಸಿದ್ದರಾಜ್ ಶೆಟ್ಟಿ. ಈ ಥರ ರೆಡಿ ಮಾಡಿದ್ದೀವಿ. ಇಲ್ಲಿ ಇವ್ರ ವೈಫ್, ಇವರು ನಮ್ಮ ದೊಡ್ಡಮ್ಮ. ಈ ಥರ ರೆಡಿ ಮಾಡಿದ್ದೀವಿ ನೋಡಿ ಗೈಸ್. ನೆಕ್ಸ್ಟು ಇನ್ನು ಪೂಜೆ ಎಲ್ಲ ಮಾಡಿ ಮುಗಿಸಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್. ಗಾಯ್ಸ್ ಇವಾಗ ತಾನೇ ಪೂಜೆ ಎಲ್ಲ ಮುಗೀತು. ಇವಾಗ ನೋಡಿ ಡೋರ್ ಕ್ಲೋಸ್ ಮಾಡಿಬಿಟ್ಟು ಮನೆ ಒಳಗಡೆ ಯಾರೂ ಇಲ್ಲ. ಪೂಜೆ ಮುಗಿಸಿ ಇವಾಗ ಹೊರಗಡೆ ಬಂದಿದ್ವಿ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲಿಂದ ಮತ್ತೆ ಡೋರ್ನ ನಾಕ್ ಮಾಡಿ ಒಳಗಡೆ ಎಂಟ್ರಿ ಆಗೋಣ. ಎಂಟ್ರಿ ಆದಮೇಲೆ ತಿರ್ಗಾ ಮತ್ತೊಂದು ಸತಿ ಪೂಜೆ ಮಾಡಿ ಆಮೇಲಿಂದ ಊಟಕ್ಕೆ ಕೂರೋದು ಅಷ್ಟೇ ಗಾಯ್ಸ್. ಪೂಜೆ
ಸಾಕು ಸಾಕು. ಹೇ ಗಾಯ್ಸ್, ಅಂತೂ ಇಂತೂ ಊರಿಂದ ಹೊರಟೆ. ತುಂಬ ಮಳೆ ಜಾಸ್ತಿ ಇತ್ತು ಗಾಯ್ಸ್, ಅದಕ್ಕೋಸ್ಕರ ಅಲ್ಲಿ ಮನೆಯಿಂದ ಹೊರಡ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗಾಯ್ಸ್. ಅದು ಅಲ್ಲದೆ ದೇವಸ್ಥಾನಕ್ಕೆ ಬೇರೆ ಹೋಗಿದ್ವಿ, ದೇವಸ್ಥಾನ ತೋರಿಸ್ಬೇಕು ಅಂದ್ಕೊಂಡೆ, ಆಗಲಿಲ್ಲ ಗಾಯ್ಸ್. ಯಾಕೆಂದರೆ ತುಂಬ ಅಲ್ಲೂ ಮಳೆ ಇತ್ತು, ಫೋನ್ನ ಮನೇಲೇ ಇಟ್ಟೋಗ್ಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ದೇವಸ್ಥಾನ ಅಂತೂ ನೆಕ್ಸ್ಟ್ ಟೈಮ್ ಮಿಸ್ ಮಾಡದೆ ತೋರಿಸ್ತೀನಿ ಗಾಯ್ಸ್. ಅಲ್ಲಿ ಸ್ವಾಮಿ ಶನೇಶ್ವರನ್ ಟೆಂಪಲ್ಲು ಸಖತ್ ಪವರ್ಫುಲ್ಲು ಗೈಸ್, ಏನೇ ಕೇಳ್ಕೊಂಡ್ರೂ ಕೂಡ ನೆರವೇರುತ್ತೆ. ಒಳ್ಳೆ ಪ್ಲೇಸ್, ಮತ್ತು ಅಲ್ಲಿ ಕೂತ್ಕೊಂಡ್ರೆ ಒಂಥರ ವೈಬ್ ಗೈಸ್, ಪಾಸಿಟಿವ್ ವೈಬು ಮಸ್ತಾಗೈತೆ. ನೆಕ್ಸ್ಟ್ ಸತಿ ಏನಾದರೂ ನಾನು ಮತ್ತೆ ಊರಿಗೆ ಬಂದರೆ ವಿಡಿಯೋ ಮಾಡಿ ಟೆಂಪಲ್ದೇನೆ ಒಂದು ವ್ಲಾಗ್ ಮಾಡಾಕ್ತೀನಿ ಗೈಸ್. ನನಗಂತೂ ಸಖತ್ ಬೇಜಾರಾಯಿತು, ಊರಿಂದ ಹೊರಡ್ಬೇಕಾದ್ರೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮತ್ತು ಟೆಂಪಲ್ದು ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತ. ಏನು ಮಾಡೋದು ಗೈಸ್, ಫುಲ್ಲು ಮಳೆ ಬಂತು. ಅದರಿಂದ ನೋಡಿ ರೋಡೆಲ್ಲ ಇನ್ನೂ ಒದ್ದೆ ಇದೆ, ಮಳೆ ಇತ್ತಲ್ಲ. ಬನ್ನಿ ಇವಾಗ ಮೈಸೂರಿಗೆ ಹೋಗ್ತಾಯಿದ್ದೀನಿ, ಮೈಸೂರಿಗೆ ಹೋಗೋಣ. ಏನಕ್ಕೆ ಅರ್ಜೆಂಟಲ್ಲಿ ಬಂದಿದ್ದು ಅಂತಂದರೆ ಸಂಜೆ 6:30 ಒಂದು ಮೀಟಿಂಗ್ ಐತೆ ಗೈಸ್. ಅಟ್ ಎನಿ ಕಾಸ್ಟ್ ಇವತ್ತು ಮೀಟಿಂಗ್ ಅಟೆಂಡ್ ಮಾಡಲೇಬೇಕು. ಅದಕ್ಕೋಸ್ಕರ ನಡೀರಿ ಗೈಸ್, ಮೀಟಿಂಗ್ ಅಟೆಂಡ್ ಮಾಡೋಣ. ಮೀಟಿಂಗ್ ಅಟೆಂಡ್ ಮಾಡಿ ನಮ್ಮದು ಇವತ್ತಿಂದ ಮೈಸೂರಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಶುರು ಆಗ್ತಿರುತ್ತೆ. ನೋಡೋಣ ಗೈಸ್, ಲೈಟಿಂಗ್ಸ್ ಎಲ್ಲ ಶುರು ಆಗಿದ್ದರೆ ವಿಡಿಯೋ ಮಾಡೋಣ, ಇಲ್ಲ ಲೈಟಿಂಗ್ ಶುರು ಆಗಿಲ್ಲ ಅಂದರೆ ಹೇಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಗೈಸ್ ಇಲ್ಲಿಂದ ನೋಡಿ ದೇವಸ್ಥಾನದ್ದು ಗೋಪುರದ್ದು ವಿಡಿಯೋ ಎಷ್ಟು ಸಕಾಲ ಕಾಣಿಸ್ತೈತೆ ಅಂತ, ನಿಮ್ಗೆ ಎಷ್ಟು ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ಕಾಣಿಸ್ತೈತೆ ಅನ್ನೋ ಗೊತ್ತಿಲ್ಲ. ಆಮೇಲೆ ಇಲ್ಲಿಂದ ನೋಡೋದಕ್ಕೆ ಮಾತ್ರ ಆಸಮಾಗೈತೆ ಗೈಸ್. ನೋಡಿ ಇಷ್ಟೊಂದು ಮಸ್ತ್ ವ್ಯೂ ಇವತ್ತೇ ನಾನು ನೋಡ್ತಾ ಇರೋದು ಗೈಸ್. ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ, ಯಾಕೆಂತಂದರೆ ಸ್ವಲ್ಪ ಬಿಲ್ಡಿಂಗ್ಗಳೆಲ್ಲ ಅಡ್ಡ ಬರ್ತಿದೆ. ನಾವು ನೋಡೋದು ಮಾತ್ರ ಮಸ್ತಾಗಿದ್ವಿ, ಎದುರುಗಡೆಯಿಂದ ಕಾಣಿಸ್ತಿದೆ. ಅಲ್ಲಿ ಗೋಪುರದಲ್ಲಿ ಪ್ರತಿಯೊಂದೊಂದು ಗ್ಯಾಪಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು, ಮಸ್ತ್ ಈಗ ಸದ್ಯಕ್ಕೆ ನಂಜನಗೂಡು ರೀಚ್ ಆಗಿದ್ದೀನಿ. ನೆಕ್ಸ್ಟ್ ಮೈಸೂರು ರೀಚ್ ಆಗಿಬಿಟ್ಟು ಹೇ ಗಾಯ್ಸ್, ಹೊರಡ್ಬೇಕಾರೆ ಬೈ ರೋಡು ಸನ್ಸೆಟ್ ನೋಡಿದೆ ಗಾಯ್ಸ್, ಅಲ್ಟಿಮೇಟಾಗಿತ್ತು ಮಾತ್ರ ಸನ್ಸೆಟ್ಟು. ನಾನು ಒಬ್ಬನೇ ನೋಡ್ರೆ ಏನು ಮಜಾ ಇರ್ತದೆ, ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮಸ್ತ್ ಸನ್ಸೆಟ್ ಗಾಯ್ಸ್. ನಿಮಗೆ ವಿಡಿಯೋದಲ್ಲಿ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತೈತೆ ಅಂತ ಗೊತ್ತಿಲ್ಲ, ಅಲ್ಲಿ ಡೈರೆಕ್ಟಾಗಿ ನೋಡೋದಕ್ಕೆ ಮಾತ್ರ ಸಖತ್ ಕ್ರೇಜ್ ಆಗೈತೆ. ಈ ಥರ ಸನ್ಸೆಟ್ ವ್ಯೂ ಅಲ್ಲಿ ಈ ಥರ ಸಂಜೆ ಟೈಮಲ್ಲಿ ಒಂದು ಡ್ರೈವ್ ಹೋಗ್ತಾಯಿದ್ರೆ ಮಸ್ತ್ ಗಾಯ್ಸ್. ಈ ನಾವು ಸಿಟಿಯಲ್ಲಿ ಇದ್ಕೊಂಡು ಅಷ್ಟು ಕೆಲಸ ಟೆನ್ಷನ್ನು ಅದು ಇದು ಟೆನ್ಷನ್ಗಳಲ್ಲಿರ್ತೀವಿ. ಈ ಥರ ವ್ಯೂ ನೋಡಿಕೊಂಡು ಡ್ರೈವ್ ಮಾಡ್ತಾಯಿದ್ರೆ ಮೈಂಡಿಗೆ ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ ಗೈಸ್. ಮಸ್ತು ಮಾತ್ರ. ನಿಮ್ಗೆ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತೈತೆ ಅಲ್ಲೋ ಗೊತ್ತಿಲ್ಲ. ಮತ್ತು ಈ ಥರ ಸನ್ಸೆಟ್ ನಾನು ಚಿಕ್ಕ ವಯಸ್ಸಲ್ಲಿ ಒಂದೇ ಸತಿ ನೋಡಿದ್ದು ಗೈಸ್. ಅದು ನಮ್ಮೂರಲ್ಲಿ ನಮ್ಮ ತಾತ ಇದ್ರಲ್ವಾ, ಅವ್ರ ಜಮೀನು ಕೆಲಸಕ್ಕೆ ಹೋಗ್ತಾಯಿದ್ರು. ಅಂದರೆ ನಮ್ಮ ತಾಯಿಯವರ ಡ್ಯಾಡಿ ಜಮೀನು ನೋಡ್ಕೊಳಕ್ಕೆ ಹೋಗ್ತಾಯಿದ್ರಲ್ಲ, ಆವಾಗ ನಾವು ಅವ್ರ ಜೊತೆಗೆ ಹೋಗ್ತಾಯಿದ್ವಿ ಸುಮ್ಮನೆ ಆಟಾಡೋಕ್ಕೆ ಅಂತ. ಆವಾಗ ಅವ್ರ ಕೆಲಸ ಎಲ್ಲ ಮುಗಿಯೋದೇ ಸಂಜೆ ಆಗಿಬಿಡ್ತಾಯಿತ್ತಲ್ಲ ಗೈಸ್.
ಮತ್ತೆ ಗಾಯ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಯೂನ ನೋಡಿ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ವಿಡಿಯೋ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಮಸ್ತ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಗಾಯ್ಸ್.